ಮಮ್ಮಿ ವುಮೆನ್ಸ್ ಡೇಗೆಲ್ಲ ಪ್ರಿಪೇರ್ ಆಗಿತ್ತಾ? ಒಂದು ನಿಮಿಷ ಫಸ್ಟ್ ನಿಮಗೆ ಹ್ಯಾಪಿ ವುಮೆನ್ಸ್ ಡೇ ಮಮ್ಮಿ. ಹಾಗೆ ನಮ್ಮ ವೀಕ್ಷಕರಿಗೂ ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ವೀಕ್ಷಕರಿಗೂ ಏನೇನು ಪ್ರಿಪೇರ್ ಮಾಡಿ. ಆ್ಯಕ್ಚುಲಿ ಇವತ್ತು ನಾವು ನಿಮಗೆ ಸರ್ಪ್ರೈಸ್ ಕೊಡಬೇಕು, ಆದರೆ ಎಲ್ಲರನ್ನೂ ಕರೆದಿದ್ದೀವಿ ಅಂತ ನೀವೇ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ರಿ. ಏನೇನು ರೆಸಿಪಿ ಮಾಡಿದ್ದೀರಾ? ರೆಸಿಪಿ ಬಂದು ಚಪಾತಿ. ಚಪಾತಿ ಮಾಡಿದ್ರಾ? ಪಲ್ಯ, ಆಮೇಲೆ ಪಲಾವ್, ವೆಜಿಟೇಬಲ್ ಪಲಾವ್, ಮೊಸರು ಅನ್ನ, ಆಮೇಲೆ ಜಿಲೇಬಿ ತರಿಸಿದೀನಿ, ಅದು ನಾನು ಮಾಡಿಲ್ಲ, ತಂದಿದ್ದಾರೆ. ಆಮೇಲೆ ಈಗ ಅದೇ ರೂಪಾ ಗೊತ್ತಲ್ವಾ, ರೂಪಾ ಆಂಟಿ ಅವರು ಬಂದ್ಬಿಟ್ಟು ಇದು ಇದನ್ನು ಕೀರ್ ಆಂಟಿ ಕೀರ್ ತಂದಿದ್ದಾರೆ. ಹಾಗೆ ನಾವು ಕೇಕ್ ಕಟ್ ಮಾಡಲ್ಲ, ವಾಟರ್ ಮಿಲನ್ ಶನಿವಾರ ಪ್ಲಸ್ ನಾವು ತಿನ್ನಲ್ಲ, ಯಾರು ತಿನ್ನೋದಿಲ್ಲ. ಅದಕ್ಕೆ ಇವತ್ತು ವಾಟರ್ ಮಿಲನ್ ಅವರೇ ತಂದಿದ್ದಾರೆ, ರೂಪಾ ಅವರು ತಂದಿದ್ದಾರೆ. ಇನ್ನು ಸುಮತ್ತೆ ಬರಬೇಕು, ಅವ್ರೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಹೇಳ್ತೀರಾ, ಏನು ಸಂದೇಶ ಸಾರ್ತೀರಾ? ವುಮೆನ್ಸ್ ಡೇ ಒಂದೇ ದಿವಸ ಆಗಬೇಕಾ, ಇಲ್ಲ ಹೇಗೆ ಗೌರವ ಕೊಡಬೇಕು ವುಮೆನ್ಸ್ಗೆ? ಯಾವತ್ತು ಒಂದೇ ದಿವಸ ಕೊಡಬಾರ್ದು, 360 ದಿವಸನೂ ನಮಗೆ ವ್ಯಾಲ್ಯೂ ಇರಬೇಕು. ಒಂದೇ ಮಾತ್ರ ಸೀಮಿತ ಆಗಬಾರ್ದು, ಎಲ್ಲರೂ ಗೌರವ ಕೊಡಬೇಕು. ಯಾಕಂದರೆ ವುಮೆನ್ಸ್ಗೆ ಸ್ವಲ್ಪ ಕಡಿಮೆನೇ, ಆದ್ರೆ ಅದು ಜಾಸ್ತಿ ಆಗ್ಬೇಕು. ಈಗ ವುಮೆನ್ಸ್ ಪವರ್ ಜಾಸ್ತಿ ಇದೆ. ಮಾರ್ಚ್ 8 ಮಾತ್ರ ಕೊಡಬಾರ್ದು, ಯಾವಾಗೂ ಇರಬೇಕು, ಅದೇ ನಾನು ಕೇಳೋದು. ವುಮೆನ್ಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಹೇಳಿ ಹ್ಯಾಪಿ ವುಮೆನ್ಸ್ ಡೇ. ಸ್ವಲ್ಪ ಇವರು ಇದಾಗಿದ್ದಾರೆ, ಬ್ಯಾಟ್ರಿ ಲೋ ಇದೆ ಸ್ವಲ್ಪ. ನಾವು ಇವಾಗ ಎಲ್ಲ ಚೇರಪ್ ಮಾಡೋಣ ಅಲ್ಲ. ಕಾಲು ನೋವಿದೆ, ಈಗ ನಾವೆಲ್ಲ ಸೇರ್ಕೊಂಡಿದೀವಲ್ಲ, ಎಲ್ಲ ನೋವು ಎಲ್ಲ ಮರ್ತೋಗುತ್ತೆ. ಇವರು ಸಾನ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಓಕೆ ಅಂಕಲ್ ಹೇಳಿ ನಮ್ಮ ವೀಕ್ಷಕರಿಗೆ ಎಲ್ಲ ಏನು ಹೇಳ್ತೀರಾ? ಮಾಮ ಅಪ್ಪ ಹ್ಯಾಪಿ ವುಮೆನ್ಸ್ ಡೇ, ಎಲ್ಲ ವುಮೆನ್ಸ್ಗೂ ಚೆನ್ನಾಗಿರಿ. ಅಷ್ಟೇನಾ? ಏನ್ ಸಂದೇಶ ಹೇಳ್ತೀರಾ? ಫಸ್ಟ್ ನೀವ್ ಹೇಳ್ಬೇಕಪ್ಪ. ನಿಮ್ಮ ಯಜಮಾನ್ರಿಗೆ ಪ್ರೋತ್ಸಾಹ ಮಾಡ್ರಿ. ಎಲ್ಲರೂ ಪ್ರೋತ್ಸಾಹನೇ ಮಾಡೋದು. ಆಕ್ಚುಲಿ ಯಾರು ಏನು ಪ್ರೋತ್ಸಾಹಿಸಲ್ಲ ಅನ್ನಂಗೆ ಇಲ್ವೇ ಇಲ್ಲ. ಎಲ್ಲರೂ ಅವ್ರು ಗಂಡ ಮಕ್ಕಳು ಅನ್ನೋದೇ ಮೇನ್. ಸಂಸಾರ ಅಂದಮೇಲೆ ಮನೆ ಎಣ್ಣೆನೆ ಬ್ಯಾಕ್ ಬೋನು ಅಷ್ಟೇ. ಈಗ ನಮ್ಮನೇಲಿ ಯಾರು? ನಮ್ಮನೇಲಿ ಡಿಸಿಷನ್ ತೊಗೊಳೋದು ಯಾರು? ಎಲ್ಲ ಡಿಸಿಷನ್ ಅವ್ರದ್ದೇ. ಫೈನಾನ್ಸಲ್ಲೂ ಎಲ್ಲದ್ರಲ್ಲೂ ಅವರೇ. ನನ್ನ ಎಜುಕೇಶನ್ ವಿಚಾರದಲ್ಲೂ ಅವರೇ ಇದು ಮಾಡ್ತಾರೆ, ಪ್ರಾಪರ್ಟಿ ವಿಚಾರ ಎಲ್ಲದ್ರಲ್ಲೂ ಅವರೇ. ಓಕೆ, ಏನು ಮಾಡ್ತಾ ಇದ್ದೀರಾ? ಸರ್ವ್ ಮಾಡ್ತಾ ಇದ್ದೀನಪ್ಪ ಗೆಸ್ಟ್ಗೆ. ಗೆಸ್ಟೇ ಅವರೇ, ನಮ್ಗೆ ಗೆಸ್ಟೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಏನಿದು ಜ್ಯೂಸಾ? ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ ಸೀಸನ್ ಇಲ್ಲ ಆದ್ರೂ ಮ್ಯಾಂಗೋ ಜ್ಯೂಸಾ? ಅದು ನಮ್ದು ಮಿಸ್ಸಸ್ ನಮ್ಮ ಗಾಯತ್ರಿ ಇದಲ್ಲ, ಗಾಯತ್ರಿದು ಸ್ಪೆಷಲ್. ಅದು ಗಾಯತ್ರಿ ನಮ್ಮ ತೋಟದ್ದು. ಅಂದ್ರೆ ಮ್ಯಾಂಗೋ ಅಂದ್ರೆ ನಮ್ ತೋಟದ್ದೇ. ನಾವು ಹೊರಗಡೆ ಎಲ್ಲ ಪ್ರಿಫರ್ ಮಾಡಲ್ಲ ಯೂಶಲಿ ಮನೆ ಹೋಮ್ ಮೇಡೇ ಮಾಡೋದು. ಯಾಕಂದ್ರೆ ನಮ್ಮ ಮಮ್ಮಿ ಬೈತಾರೆ ಹೊರಗಡೆ ಎಲ್ಲ ಇದು ಮಾಡ್ಬಿಡುತ್ತೆ. ಅದು ನ್ಯಾಚುರಲ್ ಆಗಿ ಪ್ರಿಸರ್ವ್ ಮಾಡ್ತಾರೆ, ಏನು ಪ್ರಿಸರ್ವೇಟಿವ್ಸ್ ಹಾಕ್ದಿರನ್ನೇ ಪ್ರಿಸರ್ವ್ ಮಾಡ್ತಾರೆ. ಹೌದಾ? ಅಂದ್ರೆ ಇವಾಗ ಮೇನಲ್ಲಿ ಬರುತ್ತಲ್ಲ, ಮೇಯಿಂದ ಇವಾಗ ಯಾವಾಗ ಮಾರ್ಚ್ ಎಷ್ಟಾಯ್ತು, ಮೇಯಿಂದ ಮಾರ್ಚ್ ಲೆಕ್ಕ ಹಾಕಿ. ಅಂದ್ರೆ ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಏನು ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಹಂಗೆ ನ್ಯಾಚುರಲ್ ಆಗಿ. ಸರ್ವ್ ಮಾಡ್ತಾ ಇದ್ದೀರಾ ಇವತ್ತೆಲ್ಲ? ಆಕ್ಚುಲಿ ಪಪ್ಪು ಮಾಮ ಹೇಗಿದೆ ಜ್ಯೂಸು? ಅಂಕಲ್ ಚೆನ್ನಾಗಿದ್ಯಾ ಜ್ಯೂಸು? ಸೀಸನ್ ಇಲ್ಲ ಅಂದ್ರೂ ನಿಮಗೆ ಇದು ಅನಿಸ್ತಾ ಇದೆಯಾ ಮ್ಯಾಂಗೋ ಫುಲ್ಲು? ಆಂಟಿ ಮ್ಯಾಂಗೋ ಫ್ಲೇವರ್ ಇದೆ, ಕಲರ್ ಟೆಕ್ಸ್ಚರ್ ಎಲ್ಲ ಇದೆ. ಈಗ ನೀವು ಮಮ್ಮಿಗೆ ಕೊಡ್ಬೇಕು ಫಸ್ಟ್, ಯಾಕಂದರೆ ಹೆಣ್ಮಕ್ಳಿಗೆ ಇದೆ ಮೇಯ್ನ್ ಅಲ್ವಾ ಎಲ್ಲರೂ ಇದು ಮಾಡೋದು. ಹ್ಞೂ ಪಾಪ ಏನು ಹೇಳ್ತೀರಾ ಸಂದೇಶ?
ಪಪ್ಪ ತಗೊಳ್ಳಿ ಮೈಕ್ ತೊಗೊಂತೀರಾ ಸಂದೆ ಇವಳ ಗಾಯತ್ರಿನೇ ಹೆಂಡತಿ ಆಗಲಿ ಅಂತ ಕೇಳ್ಕೊತಿದ್ದೆ. ಮಮ್ಮಿ ನೀವು ಹಾಗೆ ಕೇಳ್ತೀರಾ? ನಾನು ಹಾಗೆ ಕೇಳ್ತೀನಿ, ಅವ್ರು ಸ್ವಲ್ಪ ಸಿಡುಕು ಕಡಿಮೆ ಮಾಡ್ಕೋಬೇಕು. ಆಯ್ತು, ಕಮ್ಮಿ ಮಾಡ್ಕೊತೀವಿ. ಅಂದ್ರೆ ಎಲ್ಲಾದ್ರೂ ನಿನ್ನೆ ತಾನೇ ನಾವು ಮುಂದೆ ಇಳಿಸಿರೋದು, ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಿನ್ನೆ ತಾನೇ ಮನೆ ಪಿಳ್ಳೆ. ನಾನು ನಿಂತ್ಕೊಂಡು ಇನ್ನೇ ನಿಂತ್ಕೋಬೇಕಾಯ್ತು. 7 ಜನ್ಮಕ್ಕೂ ನನ್ನ ಗಂಡ ನೀವೇ ಆಗ್ಲಪ್ಪ. ಥ್ಯಾಂಕ್ಸ್. ಮೆಸೇಜ್ ಹೇಳ್ಬೇಕು ನೆಕ್ಸ್ಟ್ ಜನ್ಮಕ್ಕೆ. ಈ ವರ್ಷ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಜನ್ಮಕ್ಕೂ ಇವರೇ ಗಂಡ ಆಗಿ. Next ನಾನು ಈ ವರ್ಷ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ. ಈ ಕಡೆ ಬನ್ನಿ, ಕೂತ್ಕೊ. ಎಲ್ಲರೂ ಸಂದೇಶ ಬರೀರಿ, ಹಸ್ಬೆಂಡ್ ಆ್ಯಂಡ್ ವೈಫ್, ಏನೋ ಒಂದು ಸ್ವೀಟ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಆಂಟಿ ನೀವು ಅಂಕಲ್ ಬಗ್ಗೆ ಏನಾದ್ರು ಬರೀಬೇಕು, ಮಮ್ಮಿ ನೀವು ಅಷ್ಟೇ. ನಾನು ಬರ್ದಿದ್ದೀನಪ್ಪ. ಎಲ್ಲರದ್ದು ಆಯ್ತಾ? ಆದರೆ ಹೇಳಿ, ಎಲ್ಲರದ್ದು ಮುಗೀತು ಅಂದರೆ ಹೇಳಿ. ಆಯ್ತು, ಅತ್ತೆ ಮಾಮನ ಮುಖ ನೋಡಬಾರ್ದು ಆಮೇಲೆ. ಎರಡು ಕಾಲ ಇಟ್ಕೊಳ್ತೀನಿ. ಒಂದೇ ಇರ್ಬೇಕಾ? ಅದು ನೆಕ್ಸ್ಟ್ ಹೇಳ್ತೀನಿ. ಅರೆ ಸಂದೇಶಗಳು ಅವ್ರವ್ರ ಇಷ್ಟ, ಏನೇನಾರು ಆಗಲಿ ಅಂತ. ಎಲ್ಲರೂ ಸಂದೇಶ ಬರೆದ್ರ ಅವ್ರವ್ರ ವೈಫ್ ಹಸ್ಬೆಂಡ್ ಬಗ್ಗೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ಆಂಟಿ ಅಥವಾ ಮಮ್ಮಿನ, ನಾನು ಆಂಟಿ ಅಂತ ಹೇಳ್ತೀನಿ, ಮಮ್ಮಿ ಅತ್ತೆ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಟೈಮ್ ನೋಡಿದಾಗ ಯಾವ ಕಲರ್ ಡ್ರೆಸ್ ಅಥವಾ ಸೀರೆ ಹಾಕಿದ್ರು? ಅಲ್ಲೆಲ್ಲ ಹೇಳಂಗಿಲ್ಲ, ಬರಿಬೇಕು. ಹಾಂ, ಫಸ್ಟ್ ಟೈಮ್ ಈಗ ಅಣ್ಣಪ್ಪ ಅಂಕಲು ಆಂಟಿ ನೋಡಿದಾಗ ಯಾವ ಕಲರ್ ಡ್ರೆಸ್ ಹಾಕಿದ್ರು ಆಂಟಿ, ನೀವು ಮಮ್ಮಿ ನೋಡಿದಾಗ ಯಾವ ಕಲರ್ ಇದು ಮಾಡಿದ್ರು, ಮಮ್ಮಿನೂ ಅಷ್ಟೇ ಪಪ್ಪ ನೋಡಿದಾಗ. ಆಗ ಹೇಳಂಗಿಲ್ಲ. ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟು ವರ್ಷ ಅಂಡರ್ಸ್ಟ್ಯಾಂಡಿಂಗ್. ಗೊತ್ತಿಲ್ಲ ಅಂತ ಬರೀರಿ ಅಷ್ಟೇ. ಅದು ಹೇಳಂಗಿಲ್ಲ. ದಯವಿಟ್ಟು ಏನು ಹೇಳಕ್ ಹೋಗ್ಬೇಡ. ಆಯ್ತಾ? ಎಲ್ಲ ಫಸ್ಟ್ ಕ್ವಶನ್ ಆಯ್ತಾ? ಲೇಡೀಸ್ ಎಲ್ಲ ನಿಮ್ಮ ಹಸ್ಬೆಂಡ್ ಬಗ್ಗೆ ಬರಿಬೇಕು, ನೀವು ಇದು ಬರಬೇಕು. ಆಯ್ತಾ? ಫಸ್ಟ್ ಕ್ವಶನ್ ಎಲ್ಲರದ್ದು ಆಗಿದೆ ಅಲ್ವಾ? ಈಗ ಸೆಕೆಂಡ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಆದರೂ ಮೇನ್ ಇಂಪಾರ್ಟೆಂಟ್ ನಿಮ್ಮದು. ಎಲ್ಲರೂ ಬರಿಬೇಕು. ತಾಳಿ ಕಟ್ಟುವ ಸಮಯ. ಯಾವ ಸಮಯದಲ್ಲಿ ತಾಳಿ ಕಟ್ಟಿದ್ದೀರಾ, ಹಾಗೆ ಯಾವ ಸಮಯದಲ್ಲಿ ನೀವೆಲ್ಲ ತಾಳಿ ಕಟ್ಸ್ಕೊಂಡಿದ್ದೀರಾ ಅಂತ. ಟೈಮ್, ತಾಳಿ ಕಟ್ಟುವ ಸಮಯ. ಆಯ್ತಾ? ಸೆಕೆಂಡ್ ಕ್ವಶನು ಸೆಕೆಂಡ್ ಆಯ್ತಾ? ಫಸ್ಟ್ ಟೈಮ್ ಯಾವ ಪಿಕ್ಚರ್ಗೆ ಹೋಗಿದ್ರಿ? ನೆಕ್ಸ್ಟು ಫಸ್ಟ್ ಟೈಮ್ ಯಾವ ಹೋಟೆಲ್ಗೆ ಹೋಗಿದ್ರಿ? ಫಸ್ಟ್ ಟೈಮ್ ನೀವು ಯಾವ ಹೂ ಕೊಡ್ಸಿದ್ರಿ? ಯಾವ ಹೂವು? ಫ್ಲವರ್. ಹಾಂ. ಫಸ್ಟ್ ಟೈಮ್ ನೀವು ಯಾವ ಗಿಫ್ಟ್ ಕೊಟ್ಟಿದ್ರಿ? ಯಾವ ಗಿಫ್ಟ್ ಫಸ್ಟ್ ಟೈಮ್? ಗಿಫ್ಟ್ ಏನು ಗಿಫ್ಟ್ ಕೊಟ್ಟಿದ್ರಿ ಅಂತ. ನೆಕ್ಸ್ಟು ಸ್ವಲ್ಪ ಕಷ್ಟದ ಕ್ವಶನು, ನೀವು ಯಾಕೆಂದರೆ ಅರ್ಥ ಮಾಡ್ಕೊಳ್ಳೇಬೇಕು. ನಿಮ್ಮ ವೈಫ್ ಮನೆಗೆ ಬಂದಾಗ ಎಷ್ಟು ಟೈಮ್ ಆಗಿತ್ತು, ಯಾವ ಟೈಮಲ್ಲಿ ನೀವು ಮನೆ ತುಂಬಿಸ್ಕೊಂಡ್ರಿ ಅಂತ. ಫಸ್ಟ್ ಟೈಮ್ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಇದಂತೂ ತುಂಬ ಈಸಿಯೆಸ್ಟ್ ಕ್ವಶನ್. ಮಾಮನಿಗೂ ಈಸಿ, ಎಲ್ಲರಿಗೂ ಈಸಿ. ಅಂಕಲ್ ಆ್ಯಕ್ಚುಲಿ ಅಣ್ಣಪ್ಪ ಅಂಕಲ್ ಎಷ್ಟು ಫಾಸ್ಟಾಗಿ ಆನ್ಸರ್ ಮಾಡ್ತಿದ್ದಾರೆ. ಯಾರು ಚೆನ್ನಾಗಿ ಅಡುಗೆ ಮಾಡೋದು? ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ. ಮನೆ ಯಜಮಾನಿ ಯಾರು? ಫೈನಾನ್ಸಲ್ಲಾಗಲಿ, ಡಿಸಿಷನ್ ತೊಗೊಳೋದ್ರಲ್ಲಿ, ಮಕ್ಕಳು ವಿಚಾರದಲ್ಲಾಗಲಿ ಯಾರು ಯಜಮಾನಿ? ಸುಮ್ಮನೆ ವಿಡಿಯೋಗೋಸ್ಕರ ಬರಿಬಾರ್ದು, ಪ್ರಾಂಪ್ಟ್ ಉತ್ತರ. ಯಾಕಂದ್ರೆ ನಾನು ಮತ್ತೆ ಅವ್ರನ್ನ ಕೇಳ್ತೀನಿ. ಹಾಂ, ಅಂದರೆ ಡಿಸಿಷನ್ ತೊಗೊಳೋದು, ಅಮೌಂಟ್ ವಿಚಾರದಲ್ಲಾಗಲಿ, ಎಲ್ಲದರಲ್ಲೂ ಆಗುತ್ತೆ. ಮನೆ ಯಜಮಾನಿ ಯಾರು ಅಂತ. ಆಯ್ತಾ? ಕ್ವಶನ್ ಆ್ಯಂಡ್ ಆನ್ಸರ್.
ಹೇಗನ್ಸ್ತು ಪಾಪ? ಚೆನ್ನಾಗಿ ತುಂಬಾ ಚೆನ್ನಾಗಿ. ಬಟ್ ಇವಾಗ ನೋಡ್ಬೇಕು ಇಬ್ರದ್ದು ಸೇಮ್ ಇದ್ರೇನೆ ಗೊತ್ತಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ. ಕರೆಕ್ಟಾಗಿ ಬರ್ತೀನಿ, ನಾನು 100% ಕರೆಕ್ಟಾಗಿ ಬರ್ದಿದ್ದೀನಿ. ನಿಮ್ಮ ಮಮ್ಮಿ ತಪ್ಪತ್ತೆ ನಾನು ಇಲ್ಲ ಇನ್ನೊಂದು ಏನ್ ಹೇಳ್ತೀನಿ ಗೊತ್ತಾ, ಆಮೇಲೆ ಇವರೆಲ್ಲ ಸೇರ್ಕೊಂಡು ಬರ್ದಿರ್ಬೇಕು, ಇವ್ರು ಇರ್ಲಿಲ್ಲ ನಾವು ಕ್ವಶನ್ ಬರ್ತೀವಿ. ಆಕ್ಚುಲಿ ಅದು ಇವ್ರಿಗೆ ಗೊತ್ತೇ ಇಲ್ಲ. ಪಪ್ಪ ಮಾಮ ಹೊರಗಡೆ ಹೋಗಿದ್ರು, ಅವಾಗ ನಾವು ಇದು ಮಾಡಿದ್ವಿ. ಯಾಕಂದ್ರೆ ಪಪ್ಪಂಗೆ ಗೊತ್ತಾಗ್ಬಿಟ್ರೆ ಎಲ್ಲ ಪ್ರಿಪೇರ್ ಆಗ್ತಾರೆ ಅಂತ ಇದು ಮಾಡಿರೋದು. ಯಾಕಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀವು ಆನ್ಸರ್ಸ್ ಎಲ್ಲ ಏನು ಅಂತ, ಓಕೆನಾ? ನಿಜ ಹೇಳ್ಬೇಕು. ಇಲ್ಲ ಓದ್ತೀರಾ ಇನ್ನೊಂದ್ಸತಿ ಟೈಮ್ ತೊಗೊಂತೀರಾ ಒಂದು ಕ್ವಶನ್ ಹೇಳ್ಬಿಡು, ಅವಾಗೆಲ್ಲ ಆನ್ಸರ್ ಹೇಳ್ತೀವಿ. ಹಂಗೆ ಮಾಡೋಣ. ಹಾಂ ಹಿಂಗೆ ಅದೇ ಒಬ್ಬೊಬ್ರನ್ನೇ ಕೇಳ್ತಾ ಇದ್ದೀನಿ ಇವಾಗ. ಫಸ್ಟು ಸಂದೇಶ ನೀವೇನು ಬರೆದ್ರಿ? ಮಮ್ಮಿ ಏನು ಬರೆದಿದ್ದಾರೆ ಸಂದೇಶ? ಮಮ್ಮಿ ಸಂದೇಶನಾ? ಹಾಂ, ಇದು ಗಾಯತ್ರಿ ಬರ್ದಿರೋ ಸಂದೇಶ. ನನ್ನ ಪ್ರೀತಿಯ ಗಂಡನಿಗೆ ನಾನು ಯಾವಾಗಲೂ ಚಿರಋಣಿ, ಏಕೆಂದರೆ ಈ ಜನ್ಮದಲ್ಲಿ ನನ್ನ ಪುಣ್ಯ ಇಂಥ ಗಂಡ ಸಿಕ್ಕಿರುವುದು. ಯಾಕೆ ಅಂದರೆ ನನ್ನನ್ನು ಕಣ್ಣಿನ ರೆಪ್ಪಾಗಿ ನೋಡಿಕೊಳ್ಳುತ್ತಾರೆ, ತಾಯಿ ಪ್ರೀತಿ ತಂದೆ ಪ್ರೀತಿ ಎಲ್ಲ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಮಲಗುವ ಸಂಜೆಯವರೆಗೆ ತುಂಬ ಕೇರ್ ತಗೋತಾರೆ. ಇದು ಮಮ್ಮಿ ನಿಮ್ಮ ಬಗ್ಗೆ ಬರೆದಿರೋದು ಹೌದು, ಸಂದೇಶ. ಗಾಯತ್ರಿ ಬಗ್ಗೆ ಬರ್ದಿರೋದು ಇದು. ನೆಕ್ಸ್ಟ್ ಏನು ಬರೆದಿದ್ದಾರೆ? ನೆಕ್ಸ್ಟ್ ಕ್ರೀಮ್ ಶರ್ಟ್ ಅಂತ. ಯಾವುದು ಯಾವ ಡ್ರೆಸ್ ಹಾಕಿದ್ರು ಅದು? ಕ್ರೀಮ್ ಶರ್ಟ್. ಕ್ರೀಮ್ ಶರ್ಟ್ ತಾಳಿ ಕಟ್ಟುವ ಕರೆಕ್ಟಾ? ಕರೆಕ್ಟ್. ಕ್ರೀಮ್ ಶರ್ಟ್ ಏನಾ? ಕಂಚಿ ಸೀರೆ. ಫಸ್ಟ್ ಕ್ವಶನ್, ಯಾವ ಕಲರ್ ಸೀರೆ ಅಥವಾ ಡ್ರೆಸ್ ಹಾಕಿದ್ರು? ಪಪ್ಪ ಏನು ಬರೆದಿದ್ದಾರೆ? ಇವ್ರಿಬ್ರು ಮಾತಾಡ್ಕೊಂಡಿದ್ರು. ಪಪ್ಪ ಬರ್ದಿರೋದು ಯೆಲ್ಲೋ ವಿತ್ ರೆಡ್ ಬಾರ್ಡರ್ ಕಂಚಿ ಸ್ಯಾರಿ. ಕರೆಕ್ಟಾ ಮಮ್ಮಿ? ಕರೆಕ್ಟ್. ಪಪ್ಪ ಕರೆಕ್ಟ್. ನಿಮ್ದೇನು ಬರೆದಿದ್ದಾರೆ ಮಮ್ಮಿ? ಕ್ರೀಮ್ ಕಲರ್ ಶರ್ಟ್. ಕರೆಕ್ಟಾ? ಸುಳ್ಳು ಹೇಳ್ಬಾರ್ದು ಆಮೇಲೆ, ನನ್ಗೆ ಗೊತ್ತಿಲ್ಲ, ಆಮೇಲೆ ನಾನು ಹುಟ್ಟಿರ್ಲಿಲ್ಲ, ಆಮೇಲೆ ನಾನೇನು ಕೇಳಂಗಿಲ್ಲ. ತಾಳಿ ಕಟ್ಟುವ ಸಮಯ 6:45. ಮಮ್ಮಿ? ಪಪ್ಪನು ಕರೆಕ್ಟಾಗಿ ಬರ್ದಿದ್ದೆ, 6:30 ಇಂದ 7 ಗಂಟೆ. ಕರೆಕ್ಟಾ? ಯಾಕಂದ್ರೆ ಇದು ಕರೆಕ್ಟ್ ಇದೆ, ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಕರೆಕ್ಟು. ಫಸ್ಟ್ ಟೈಮ್ ಯಾವ ಪಿಕ್ಚರ್ಗೆ ಹೋಗಿದ್ರಿ? ಒಡ ಹುಟ್ಟಿದವರು. ಕರೆಕ್ಟಾ? ಓ ಓಕೆ. ಫಸ್ಟ್ ಟೈಮ್ ಯಾವ ಹೋಟೆಲ್ಗೆ ಹೋಗಿದ್ರಿ? ಓ ಸಕ್ಕತ್ತು. ಫಸ್ಟ್ ಟೈಮ್ ಯಾವ ಹೂ ಕೊಟ್ರಿ? ಓ ಮೈ ಗಾಡ್. ಫಸ್ಟ್ ಟೈಮ್ ಯಾವ ಗಿಫ್ಟ್ ಕೊಟ್ರಿ? ಇಬ್ರು ಬ್ಲೌಸ್ ಸ್ಯಾರಿ ಬರೆದಿದ್ದೀರಾ? ಓ ಮೈ ಗಾಡ್. ಮನೆ ತುಂಬಿಸ್ಕೊಂಡಾಗ ಎಷ್ಟು ಟೈಮ್? ಅರೆ ಇದು ತಪ್ಪು, ನಾನು ಬರ್ದಿರೋದು ಕರೆಕ್ಟ್. 3:30 ನೀವು ಸೀರೆ ಓ ಟೈಮ್ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಅದೇ ಕರೆಕ್ಟಾ? ಕರೆಕ್ಟ್. ಜಗಳ ಆಡಿದಾಗ ಯಾರು ಫಸ್ಟ್ ಸಾರಿ ಕೇಳೋದು? ನೀವು ಕೇಳ್ತೀರಾ? ಮಮ್ಮಿ ನೀವೇನು ಬರೆದ? ಏನು ಬರೆದಾರೆ ಮಮ್ಮಿ? ಒಂದು ನಿಮಿಷ ರೂಪ, ನೆಕ್ಸ್ಟ್ ನಿಮ್ದು ಅದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿರೋದು. ಯಾವುದು ಜಗಳ ಆಡಿದಾಗ ಯಾರು ಫಸ್ಟ್ ಸಾರಿ? ನಾನೇ ಸಾರಿ ಕೇಳೋದು. ಮಮ್ಮಿ ಎರಡನ್ನೂ ಒಬ್ಬರ ಹತ್ರನೇ ಕೊಟ್ಬಿಟ್ರೆ ಪಪ್ಪ ಮೈ ಸೆಲ್ಫ್ ಅಂತ ಬರ್ದಿದ್ದೆ. ಪಪ್ಪ ಮೈಸೆಲ್ಫಾ? ಪಪ್ಪ ಇದೇನಿದು? ಮಮ್ಮಿ ನೀವು ಒಪ್ಕೊಂತೀರಾ ಪಪ್ಪ ಅಂತ? ಪಪ್ಪ ಕೇಳೋರು ನಾನು ಊಟನೇ ಮಾಡೋದಲ್ಲ. ಯಾರು ಚೆನ್ನಾಗಿ ಅಡುಗೆ ಮಾಡೋದು? ಗಾಯತ್ರಿ. ಇದು ಮಮ್ಮಿನೇ ಅಂತ. ಏನ್ ಬರ್ದೆ ಗೊತ್ತಾ, ಗಾಯತ್ರಿ ವೆಂಕಟೇಶ್ ಅಂತ ಬರ್ದಿದ್ದೆ. ಮತ್ತೆ ಯಾರು ಡಿಸಿಷನ್ ಮೇಕರ್ ಅಂದ್ರೆ ಯಜಮಾನಿ ಅಥವಾ ಯಜಮಾನ? ಮನೆಯ ಯಜಮಾನಿ ಯಜಮಾನ? ಅಂತ ಬರ್ದಿದ್ದೀನಿ ನಾನು. ನಾನು ಗಾಯತ್ರಿ ಅಂತ ಬರ್ದಿದ್ದೀನಿ. ಇಲ್ಲ ಇಲ್ಲ, ನಿಜ ಹೇಳ್ಬೇಕು, ಯಾರು ಮನೆ ಯಜಮಾನಿ ಅಂತ? ಗಣ್ಣ ವೆಂಕಟೇಶ್. ಯಾರು? ಸುಳ್ಳೇನಿಲ್ಲ, ನೀವಾ? ಇಲ್ಲ, ಇವತ್ತು ನೀನು ಸುಳ್ಳು ಹೇಳ್ಬಾರ್ದು. ನೀವಾ? ಏನೇ ಡಿಸಿಷನ್ ಫಸ್ಟ್ ಓಕೆ, ಮನೆ ಯಜಮಾನ. ಓಕೆ. ಇವ್ರಿಬ್ರು ಮತ್ತೆ ಸುಳ್ಳು ಹೇಳ್ಬಾರ್ದು. ಇಲ್ಲ ಹೌದು ವೀಕ್ಷಕ, ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಮನೆ ಯಜಮಾನ ಅಪ್ಪನೇ. ಯಾಕಂದ್ರೆ ಫಸ್ಟ್ ಏನೇ ಡಿಸಿಷನ್ ತೊಗೊಂಡ್ರು ಪಪ್ಪನೇ ತೊಗೊಂತಾರೆ ಆ್ಯಕ್ಚುಲಿ. ಆದರೂ ನಾವು 3 ಜನನೂ ಸೇರಿ ತೊಗೊಳ್ತೀವಿ. ಓಕೆ ಓಕೆನಾ? ಒಂದು ಕ್ವಶನ್ ಮಾತ್ರ ಇದಾಗಿದೆ. ಪಪ್ಪ ಫುಲ್ ಗೆದ್ದಿದ್ದಾರೆ ಆ್ಯಕ್ಚುಲಿ. ಹೇಳ್ಬೇಕು ಅಂದರೆ ಇದ್ರಲ್ಲಿ ಪಪ್ಪ ವಿನ್ನರ್ ಆಗಿದ್ದಾರೆ. ನೀವೇ ಗೆದ್ದಿರೋದು ಆ್ಯಕ್ಚುಲಿ, ಯಾಕಂದರೆ ಎಲ್ಲ ಕ್ವಶನ್ ಕರೆಕ್ಟಾಗಿ ಬರೆದಿದ್ದೀರಾ. ಮಮ್ಮಿನೇ ಒಂದು ಕ್ವಶನ್ ತಪ್ಪು ಬರೆದಿದ್ದಾರೆ. ಯಾಕಂದರೆ ಓಕೆ ಮಾಮ ಸ್ಟಾರ್ಟ್ ಮಾಡಲಾ? ಮಾಮ ಸ್ಟಾರ್ಟ್ ಮಾಡಲಾ? ಅತ್ತೆಗೆ ಏನು ಸಂದೇಶ ಬರೆದಿದ್ದೀರಾ ನೀವು? ಜೀವನದಲ್ಲಿ ಎಲ್ಲರೊಡಗೂಡಿ ಸಹಬಾಳ್ವೆ ಮಾಡುವಂತ ಸಂಗಾತಿ ಸಹನೆ ಹೆಚ್ಚು. ಓಕೆ. ಕುಟುಂಬದಲ್ಲಿ ಎಲ್ಲರ ಅತ್ತೆ ಅತ್ತೆ ಎಲ್ಲದರಲ್ಲೂ ಒಳ್ಳೆತನ ಇದೆ, ಆದ್ರೆ ನಮ್ಮನ್ನ ಕೇರ್ ಮಾಡೋದ್ರಲ್ಲಿ ಸ್ವಲ್ಪ ಕಡಿಮೆ. ಓಹ್ ಸುಳ್ಳು. ಓಕೆ. ಯಾವ ಡ್ರೆಸ್ ಹಾಕಿದ್ರು ಅದು? ಅದ್ ಗೊತ್ತಿಲ್ಲ. ಗೊತ್ತಿಲ್ವಾ? ಇಬ್ರೂ ಗೊತ್ತಿಲ್ವಾ? ನೋಡೇ ಇಲ್ಲ. ಗೊತ್ತಿಲ್ಲ, ಇಬ್ರೂ ಗೊತ್ತಿಲ್ವಾ? ತಾಳಿ ಕಟ್ಟುವ ಸಮಯ ಬೆಳಿಗ್ಗೆ 9:30 ಅಂತ ಅವ್ರು ಬರೆದಿದ್ದಾರೆ. 9:30 10 ನೀವೇನು ಬರ್ದಿದ್ದೀರಾ ಮಾಮ? ಅದು ಕರೆಕ್ಟಾಗಿ ಬರ್ದಿದ್ದೀರಾ? 9:30 10
ಫಸ್ಟ್ ಟೈಮ್ ಯಾವ ಪಿಕ್ಚರ್ಗೆ ಹೋಗಿದ್ರಿ? ನಾನು ಗೊತ್ತಿಲ್ಲ ಅಂತ ಅಂತೀನಿ. ನಾವು ಹಿಂದಿ ಫಿಲಮ್ ದಿಲ್ ತೋ ಪಾಗಲ್ ಹೈ ಕರೆಕ್ಟಾ ಮಾಮ? ಕರೆಕ್ಟಾ? ಸುಳ್ಳು ಹೇಳ್ಬಾರ್ದು. ಅಂದರೆ ಅತ್ತೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಯಾಕಂದರೆ ತುಂಬ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ ಮಾಮನಿಗಿಂತ. ಮಾಮ 2 ತಪ್ಪು ಹೇಳಿದ್ದಾರೆ. ಅಡಿಗೆ ಎಲ್ಲ ಚೆನ್ನಾಗಿ ಮಾಡೋದು ಅವರೆಲ್ಲ ಮನೆ ಪಲಾವ್ ಮಾಡಿದ್ರಲ್ಲ ಚೆನ್ನಾಗಿ. ಇದೆಲ್ಲ ಅವ್ರು ಮಾಡ್ತಾರೆ. ಪಾಪ ಮಮ್ಮಿ ಬರ್ದಿರ ಸಂದೇಶ ಹೇಳಿದ್ರಿ ಮಾರೆ. ಮಮ್ಮಿಗೆ ನೀವೇನು ಬರ್ದಿದ್ದೀರಾ ಅದು ಹೇಳಲಿಲ್ಲ. ನಾನಾ? ಹಾಂ, ನೀವು ಹೇಳಿಲ್ಲ ಅಮ್ಮ. You are the pillar of my life, always be in smiling. ಪಿಲ್ಲರ್ ಆಫ್ ಮೈ ಲೈಫ್. You are the pillar of my life, always be in smiling. ಓಕೆ ಜನ್. ಈಗ ಲಾಸ್ಟ್ ಕಪಲ್ ಅಣ್ಣಪ್ಪ ಅಂಕಲ್ ಮತ್ತು ರೂಪಾ ಆಂಟಿ. ಓಕೆ ಓಕೆ, 2 ಓದ್ತಾರಾ? ಫಸ್ಟ್ ಕಪಲ್ ನಮ್ಮ ಪಪ್ಪ ಮಮ್ಮಿ ಅಲ್ಲ ಒಂದು ನಿಮಿಷ. ಫಸ್ಟ್ ಕಪಲ್ 1 ತಪ್ಪು ಮಾಡಿದ್ದಾರೆ, ಸೆಕೆಂಡ್ ಕಪಲ್ 2 ತಪ್ಪು ಮಾಡಿದ್ದಾರೆ. ಇವ್ರು ಎಷ್ಟು ತಪ್ಪು ಮಾಡಿರ್ತಾರಲ್ಲ, ತಪ್ಪೇ ಮಾಡಲ್ವಾ ನೋಡೋಣ ಗೊತ್ತಾಗುತ್ತೆ. ಬಟ್ ಈ ಕಪಲ್ ಅಲ್ಲಿ ಏನು ಫುಲ್ ಫೇಮಸ್ ಅಂದ್ರೆ ಅಂಕಲ್ ಆಂಟಿಗೆ ಐ ಲವ್ ಯು ರೂಪ ಅಂತ ಎಲ್ಲ. ಓ ಅದರಲ್ಲಿ ಎಕ್ಸ್ಪೆಕ್ಟೆಡ್. ಅದನ್ನೇ ಹೇಳಿದ್ದು, ಯಾರು ಹೆಚ್ಚು ಕಿತ್ತಾಡ್ತಾರೆ ಅಲ್ಲಿ ಹೆಚ್ಚು ಇದೆ. ಓಕೆ, ಫಸ್ಟ್ ಟೈಮ್ ಸಂದೇಶ ಹೇಳಿ, ನಿಮ್ದೇನು ಸಂದೇಶ? ಅವ್ರು ಕೊಟ್ಟಿದ್ದಾರೆ ಐ ಲವ್ ಯು ರೂಪ ಅಂತ. ಅವ್ರು ನಾನು ತುಂಬಾ ಇಷ್ಟಪಡ್ತಾರೆ ಅಂತ ನನಗೆ ತುಂಬಾ ಚೆನ್ನಾಗಿತ್ತು. ನಾನು ಈ ಪ್ರಪಂಚದಲ್ಲಿ ಒಬ್ಬರನ್ನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಅವ್ರು ಫಸ್ಟ್ ಇವರೇ, ಆಮೇಲೆ ನನ್ನ ಮಗ ಬರ್ತಾರೆ. ಓಕೆ, ಫಸ್ಟ್ ಅಂಕಲ್. ಓ ಹಾರ್ಟ್ ಎಲ್ಲ ಬರ್ದಿದ್ದಾರೆ. ಆಮೇಲೆ ರೂಪದೇನು ಸಂದೇಶ? ನನ್ನ ಸಂದೇಶ ಏನಂದ್ರೆ ಜಗಳ ಮತ್ತೆ ಕೋಪ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳಿ. 2 ಬಿಟ್ಟು ಇನ್ನೆಲ್ಲ ಒಳ್ಳೆ ಗುಣಗಳಿದೆ. ಡ್ರೆಸ್ಸಿಂಗು ಸ್ಮೈಲಿಂಗು ಇಂಪ್ರೂವ್ ಮಾಡ್ಕೊಳ್ಳಿ. ಕುಕಿಂಗ್, ಕೇರಿಂಗ್, ಲವಿಂಗ್ ಸೂಪರ್ ಅಲ್ಟಿಮೇಟ್ ಆಗಿದೆ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ನಾನು ತುಂಬಾ ಪ್ರೀತಿಸುವವರು ನೀವೇ. ಓಕೆ ಡನ್. ಅಂಕಲ್ ಯಾವುದು ಹೇಳಿದ್ದಾರೆ? ಅಂಕಲ್ ಯಾವ್ದು ಬರ್ದಿದ್ದಾರೆ? ಅವರು ಗ್ರೇ ಸ್ಯಾರಿ ಕರೆಕ್ಟ್. ಕರೆಕ್ಟಾ? ಓ ಹಂಗಾರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ನೋಡಿ. ಅವ್ರ ಮೆಮೊರಿ ತುಂಬಾ ಚೆನ್ನಾಗಿದೆ. ತಾಳಿ ಕಟ್ಟುವ ಸಮಯ 8:30 AM 9:30 ಅಂತ ಬಂದಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಇಟ್ಸ್ 10:30 to 11:30. ಓ ಅದು ತಪ್ಪೇ ಇದೆಯಾ? ಓಕೆ, ಫಸ್ಟ್ ಟೈಮ್ ಯಾವ ಪಿಕ್ಚರ್ಗೆ ಹೋಗಿದ್ರೆ? ಅವ್ರಿಗೆ ಮೂವೀಸ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಐ ಡೋಂಟ್ ಥಿಂಕ್ ಸೊ. ನಾನು ಏನು ಬರ್ದಿಲ್ಲ, ಅವರು ಏನು ಬರ್ದಿಲ್ಲ. ಹೌದಾ? ಹೋಗೇ ಇಲ್ವಾ ಹಂಗಾರೆ? ಯಾವ್ದು ಅಂಕಲ್? ರಮ್ಯಾ. ಓ ನೆನಪು. ಅಮೃತ ವರ್ಷಿಣಿ. ಚೆನ್ನಾಗಿದೆ, ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗು, ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನಗೆ ಕೇಳಿದ್ಕು ನನಗೆ ಎಲ್ಲ ಹೇಳಿದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಎಲ್ಲ ಅಂಕಲ್ ನನಗೆ ತುಂಬ ಶಾಕ್ ಆಗಿದೆ. ಅಂಕಲ್ ಪಟ್ 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 ಅಂತ ಹಾರ್ಟ್ ಎಲ್ಲ ಬರ್ದು ರೂಪ ಅಂತ ಬರ್ದು. ನಾನು ಇವತ್ತು ನಮ್ಮ ಯಜಮಾನಿಗೆ ಐ ಲವ್ ಯು ಅನ್ಬೇಕು. ಓ ಏನು ಮುದ್ದಾಗಿ ಕರೆಯೋದು ಪಪ್ಪನ? ಮುದ್ದಾಗಿ ಏನಂತ ಕರೆಯೋದು? ಬೇಡ, ನಮಗೆ ಮಾತ್ರ ಇರಲಿ, ಯಾರಿಗೂ ಹೇಳಲ್ಲ. ಓಕೆ ಆಯಿತು ಡನ್. ಏನಪ್ಪ? ಮುದ್ದಾಗಿ ಏನಂತ ಕರೆಯೋದು? ಯಾರು? ಮಮ್ಮಿ ಅಥವಾ ಮಮ್ಮಿನ ನೀವೇನು ಕರಿತೀರಾ? ಗಾಯತ್ರಿ ಅಂತಾನೆ ಕರಿತೀನಿ ಅಷ್ಟೇ ಮಾಮೂಲಿ. ಗಾಯತ್ರಿ. ಆಂಟಿ ನಿಮ್ಮನ್ನ? ಅಂಕಲ್? ರೂಪ. ಓ ಕರೆಕ್ಟ್ ಆಂಟಿ. ಮಾಮ ನೀವು? ಸುಮತಿ. ಸುಮತಿ. ಓಕೆ ಡನ್. ಏನಂತ ಕರಿತೀಯ ನೀನು? ನೀನೇಂತ ಕರಿತೀಯಮ್ಮ? ರೀ ಅಂತಾನೆ. ಅಂದರೆ ಇದು ಫನ್ನಿಯಾಗಿ ತೊಗೋಬೇಕು ಎಲ್ಲರೂ. ನಿಮ್ಮ ಮನೇಲಿ ಫನ್ನಿಯಾಗಿ ಸೀರಿಯಸ್ ತೊಗೋಬೇಡಿ ಯಾರೂ. ಇದು ಕ್ವಶನ್ ಅಲ್ಲ ಆ್ಯಕ್ಚುಲಿ, ಆ್ಯಕ್ಟ್ ಮಾಡಬೇಕು. ಅವ್ರು ಕೋಪ ಮಾಡ್ಕೊಂಡಾಗ ಹೇಗೆ ಆ್ಯಕ್ಟ್ ಮಾಡಬೇಕು ನೀವು, ಅಂದರೆ ಮಮ್ಮಿ ಕೋಪ ಮಾಡ್ಕೊಂಡಾಗ ನಿಮ್ಮ ಮಮ್ಮಿ ಹೇಗೆ ಆಡ್ತಾರೆ ಅಂತ ನೀವು ತೋರಿಸ್ಬೇಕು. ಹಾಗೆ ಮಮ್ಮಿ ನಿಮ್ಮ ಆ್ಯಕ್ಟಿಂಗ್ ತೋರಿಸ್ತಾರೆ. ಮಾಡ್ಕೊಂಡಾಗ ಅಥವಾ ಟೈಮ್ ನಾವು ರೆಡಿ ಆಗಿಲ್ಲ ಅಂದಾಗ ಹೆಂಗೆ ಕೋಪ ಆ್ಯಕ್ಟ್ ಮಾಡ್ತಾ ತೋರಿಸ್ಬೇಕು. ಮಾತಾಡಲ್ಲ, ಬರೀ ಇದೆ ಮೌನ. ತುಂಬಾ ಮೌನ. ಸಾಕಾಗಿದೆ. ಅವ್ರು ನಕ್ಕಿದೆ. ನಾನು ಮದ್ವೆಗೆ 2 ವರ್ಷಕ್ಕೆ ನಕ್ಕಿದವ್ರು. ಅಂದರೆ ಪಾಪ ಕೋಪ ಮಾಡ್ಕೊಂಡಾಗ ಬರೀ ಹಿಂಗೆ ಸಿಡ ಅಂತ ಸಿಡ್ಕೋ ಮಾತಾಡಲ್ಲ, ಏನೂ ಮಾತಾಡಲ್ಲ. ಏನು ಮಾತಾಡಲ್ಲ. ಮಮ್ಮಿ ಕೋಪ ಮಾಡ್ಕೊಂಡಾಗ ಯಾವ ಥರ ಆಡ್ತಾರೆ? ಯಾಕೆ ಪಾಪ ಇಷ್ಟೊಂದ ಇಷ್ಟೊಂದ ಅಡುಗೆ ಮನೆಗೆ ಬರ್ತಾರ ಮಮ್ಮಿ ಅಡುಗೆ ಮನೆಗೆ ಬರ್ತಾರ? ಅಯ್ಯಯ್ಯೋ ಹುಡುಕ್ತಾವ್ರೆ ನಮ್ಮಪ್ಪ. ಕೋಪ ಮಾಡ್ಕೊಂಡಾಗ ಹೆಂಗೆ? ಕೋಪ ಮಾಡ್ಕೊಂಡಾಗ ಬಾ ಈ ಕಡೆ ತೋರಿಸ್ತೀನಿ.
ಸರಿ ಸರಿ ವೆರಿ ಮಧ್ಯದಲ್ಲೇ ತೋರಿಸಿ ಮಮ್ಮಿ ಕೋಪ ಮಾಡ್ಕೊಡ ಅದು ದೊಡ್ಡ ದೊಡ್ಡ ಪಾತ್ರೆಲ್ಲ ಐತಿ ಫುಲ್ಲು ಎಲ್ಲ ತಗೊಂಡಿದೆ ಪಾತ್ರೆಗಳೆಲ್ಲ ಫುಲ್ಲು ಅಡುಗೆ ಮನೆ ಪಾತ್ರೆ ಎಲ್ಲ ತಗೊಂಡಿದೆ. ಇದಕ್ಕೆ ನಾನು ಸಾಕ್ಷಿ. ಇದು ನಿಜ 100% ನಿಜ. ನಾನು ಅನ್ಕೊಂಡೆ ನಮ್ಮಪ್ಪ ರಾಂಗ್ ಆಗಿ ತೋರಿಸಿದ್ರು ಫಸ್ಟ್ ಟೈಮ್ ಅಂತ, ಬಟ್ ಇದು ಕರೆಕ್ಟ್. ನಮ್ಮನೆ ಪಾತ್ರೆಗಳೇ ಸಾಕ್ಷಿ ಇದಕ್ಕೆ ಆಕ್ಚುಲಿ ಹೇಳ್ಬೇಕು. ಕರೆಕ್ಟ್ ಪಾಪ, ಕರೆಕ್ಟ್, ಎಕ್ಸಾಕ್ಟ್ಲಿ. ದೊಡ್ಡ ದೊಡ್ಡ ಪಾತ್ರೆ ನೋಡು, ಹಿತ್ತಾಳೆ ಪಾತ್ರೆ ಎಲ್ಲ ಎತ್ತಾಕಿರೋದು ಕೋಪ ಬಂದಾಗ ಅಷ್ಟೇ, ಏನು ಮಾತಾಡಲ್ಲ. ಇದು ಸುಳ್ಳು, ಹಿತ್ತಾಳೆ ಪಾತ್ರೆ ಎಲ್ಲ ಎತ್ತಾಕಿಲ್ಲ, ಬರೀ ಸ್ಟೀಲ್ ಪಾತ್ರೆ ಅಷ್ಟೇ. ಸ್ಟೀಲ್ ಪಾತ್ರೆ. ಆಯ್ತು, ಓಕೆ, ಸರಿ. ಆಂಟಿ ಕೋಪ ಮಾಡ್ಕೊಂಡಾಗ ಹೇಗೆ ಇದು ಮಾಡ್ತಾರೆ? ತುಂಬಾ ಸುಲಭ ಅಂತೆ, ಇಷ್ಟೇನಾ ಅಂಕಲ್? ಇಷ್ಟೇನಾ? ಭಾರಿ ಬುದ್ಧಿವಂತ. ಇಷ್ಟೇನಾ ಅಂಕಲ್? ಏನು ಮಾತಾಡಲ್ಲ, ತಿರ್ಸ್ಕೊಳ್ಳೋದು ಮುಖ. ಎಷ್ಟು ಅಣ್ಣ ಹೆಂಗ್ ಮಾಡ್ತಾರೆ? ಅಂಕಲ್ ಏನ್ ಮಾಡ್ತಾರೆ? ಕರೆಕ್ಟಾಗಿ ಹೇಳ್ಬೇಕು. ಓ, ಬಾಗ್ಲೆಲ್ಲ ಹೋಯ್ತು ಹಾಗಾದ್ರೆ ಅಂಕಲ್. ವಾವ್, ಆಂಟಿ ಸಖತ್ತಾಗಿ ಮಾಡಿದ್ರೆ. ಮನೆ ಬಾಗ್ಲೆಲ್ಲ ಲೊಲೊಲ ಇವಾಗ ಗೊತ್ತಾಯ್ತು ಆಂಟಿ ಮನೆ ಬಾಗ್ಲೆ ಹಾಕಿದಾಗಿದೆ ಆಯ್ತಾ? ಮಾವ ನಂದು ಅದು ಎಡಿಟ್ ಮಾಡಿ ನನ್ನ ಮಮ್ಮಿದು ನಮ್ದು ಮೊನೆ ಆಕ್ಟಿಂಗ್, ಬೈಯದ ಪಿಕ್ಚರ್ ಏನಿಲ್ಲ, ನಮ್ದು ಮೊನೆ ಆಕ್ಟಿಂಗ್. ಮೋನ ಆಕ್ಟಿಂಗ್ ಅಲ್ಲ, ಅತ್ತೆ ಕೋಪ ಮಾಡ್ಕೊಂಡಾಗ ಬರೀ ಸೈಲೆಂಟ್ ಏನಿಲ್ಲ, ಹೋಗ್ಬಿಟ್ಟು ಅಳೋದು. ಸೇಮ್ ನಂದು ಅದೇ. ಅತ್ತೆ ಮಾಮ ಗೂಬೆ ಗೂಬೆ ಅಂತಾರೆ ಕೋಪ ಬಂದ. ಗೂಬೆ. ನೀವು ಲಾಸ್ಟ್ ರೌಂಡ್ ಇದು. ನೀವು ಏನು ಯಾವ ಹಾಡ್ ಡೆಡಿಕೇಟ್ ಮಾಡ್ತೀರಾ ಅಂತ? ಪಪ್ಪನಿಗೆ ನೀವು ಯಾವ್ದು ಡೆಡಿಕೇಟ್ ಮಾಡ್ತೀರಾ ಅಂತ? ಅರೆ ಇದು ಮನ್ಸಿನಲ್ಲೇ ಹೇಳ್ತೀನಿ, ಇವರೆಲ್ಲರೂ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅಂಬರೀಷ್ದು ಹಾಂ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಓ, ಥ್ಯಾಂಕ್ ಯು. ನೀವು ಮಮ್ಮಿಗೆ ಯಾವ ಹಾಡು ಡೆಡಿಕೇಟ್ ಮಾಡ್ತಾ ಇದ್ದೀರಾ? ದೇವರೇ ಬಂದು ಬೇಡಿಕೊ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು ನೀನಿರುವಾಗ ಹೊಸ ಆಸೆ ನನಗಿಂದು ಏಕೆ. ವಾವ್, ಸಖತ್. ಅಂಕಲ್ ಪಾಸ್ ಮಾಡಿ. ಅಂಕಲ್ ಸ್ಮಾರ್ಟ್ ಆಗಿದ್ದಾರೆ. ಅಂಕಲ್ ಸಖತ್ ಸ್ಮಾರ್ಟ್. ಅಂಕಲ್ ಸ್ಮಾರ್ಟ್ ಆಗ್ತಿದೆ ಆಕ್ಚುಲಿ. ಅಂಕಲ್ ಸ್ಮಾರ್ಟ್. ಆಡಲ್ಲ ಅಂತ ಕರೆಕ್ಟಾಗಿ ಡೆಡಿಕೇಟ್ ಮಾಡ್ತಾರೆ. ನೀವು ಯಾವ ಡೆಡಿಕೇಟ್ ಮಾಡ್ತೀರಾ? ಯಾವ ಹಾಡನ್ನು ಡೆಡಿಕೇಟ್ ಮಾಡ್ತೀರಾ ಅಂಕಲ್ಗಾಗಿ? ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ದೇವಲೋಕ ದೇವಲೋಕ ನನ್ನ ಮನೆಗ, ಇಲ್ಲಿ ನಾನು ನನ್ನ ಕಂಡ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ನಗಲು ಬರಿ ನಗುವೇ. ಸೂಪರ್. ಆಯ್ತಾ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಯು ಮೇಡ್ ಅವರ್ ಡೇ. ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಎಲ್ಲ ನಡ್ತಿರೋದೆಲ್ಲ ಜ್ಞಾಪಿಸಿದ್ಯಾ? ಸವಿ ನೆನಪನ್ನ ನೆನಪಿಸಬೇಕು. ಅದು ಹೋದ ವರ್ಷ ಬಂದ್ಬಿಟ್ಟು ಗಂಗಾಧರ್ ಸುಮಾರ್ ಮನೇಲಿ ಮಾಡಿದ್ರು. ಈ ವರ್ಷ ಹೋದ ವರ್ಷ ಬಂದ್ಬಿಟ್ಟು ಗಂಗಾಧರ್ ಸುಮಾರ್ ಮನೇಲಿ ಮಾಡಿದ್ರು 24ನೇ ಇಸ್ವಿ. 25ನೇ ಇಸ್ವಿ ಬಂದ್ಬಿಟ್ಟು ನಮ್ಮ ಮನೆ ಗಾಯತ್ರಿ ವೆಂಕಟೇಶ್ವರ ಮನೆ. ನೆಕ್ಸ್ಟ್ ಆಂಟಿ ಮನೆ. 26ನೇ ಇಸ್ವಿ ಬಂದ್ಬಿಟ್ಟು ರೂಪ ಆಂಟಿ ಮನೆ. ಓಕೆ ಓಕೆ, ಡನ್. ಸುಮ್ಗೆ ಮೈ ಹುಷಾರಿಲ್ಲ ಅಂದ್ರೆ ಬಂದಿದ್ದಾಳೆ. ಥ್ಯಾಂಕ್ಸ್ ಆಯ್ತು. ಅದಕ್ಕೆ ನಿಮ್ಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಹೇಳ್ಬೇಕು. ಮಧು ಮಿಸ್ಸಿಂಗ್, ಅದೊಂದು ಬೇಜಾರು. ಅದು ಬಿಸಿ ಆಯ್ತು. ಈ 9 ಜನ ಇರ್ತಾ ಇದ್ದಾರೆ ಯಾವಾಗ. ಇರ್ಬೇಕಾಗಿತ್ತು, ಮಿಸ್ ಮಾಡ್ಕೋದೆ. ಮಧು, ವಿ ಆರ್ ಮಿಸ್ಸಿಂಗ್ ಮಧು ಅಷ್ಟೇ. ಮಿಸ್ಸಿಂಗ್ ಯು ಮಧು. ಇದ್ದೀರಾ? ಯಾವ್ದು ಸಾಂಗ್? ಯಾವ್ದು ಸಾಂಗ್? ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು.
ಈ ರೌಂಡಲ್ಲಿ ಪಪ್ಪ ಗೆದ್ದಿದ್ದಾರೆ ಆ್ಯಕ್ಚುಲಿ. ನಾನು ಗೆದ್ದಿದ್ದೀನಿ, ನಾನೇ ತೊಗೊಳ್ತಾ ಮಾಮ ಸೋತಿದ್ದಾರೆ, ಅತ್ತೆ ಗೆದ್ದಿದ್ದಾರೆ. ಅಣ್ಣಪ್ಪ ಅಂಕಲ್ ಅಲ್ಲ, ರೂಪಾ ಆಂಟಿ ಗೆದ್ದಿರೋದು ಆ್ಯಕ್ಚುಲಿ. ಓಕೆ, ನಿನಗೆ ತಗೋ. ಓ ಥ್ಯಾಂಕ್ ಯು ಮಾಡ್ದಲ್ಲ, ಥ್ಯಾಂಕ್ ಯು ಮೆಮೊರೇಬಲ್ ಡೇ ಮಾಡ್ದಲ್ಲ. Thank you. ಇಬ್ಬರಿಗೆ ಈ ಕಡೆ ತೋರಿಸು, ನಾನು ಮುಖ ತೋರಿಸಿದೆಲ್ಲ. ಸಾನಾ ಇದು ಒಂದು ನಾನು ಗಾಯತ್ರಿ ಇಬ್ರು ಬೈಟು ಮಾಡ್ಕೊ. ಓ ಮಹಿಳಾ ದಿನಾಚರಣೆ ಎಲ್ಲ ತುಂಬ ತುಂಬ ಚೆನ್ನಾಗಾಯಿತು. ಊಟ ಎಲ್ಲನೂ ಚೆನ್ನಾಗಾಯಿತು. ಫ್ರೆಂಡ್ಸ್ಗಳು ಎಂಜಾಯ್ ಮಾಡಿದ್ರು ನಮ್ಮ ಮನೇಲಿ. ಇದೆಲ್ಲ ವೀಕ್ಷಕರು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನ ಸಹಕರಿಸಿ, ನಾನು ಅದನ್ನೇ ಕೇಳ್ಕೊಳೋದು.